ನಮ್ಮ ಮೇಲೇನ ಅಪವಾದಗಳು ಬರಬಾರ್ದು, ಆಪಾದನೆಗಳು ಬರಬಾರ್ದು ಅನ್ನೋ ಯಾವ ಭ್ರಮೆ ನಾವು ಇಟ್ಕೊಂಡಿರೋದಿಲ್ಲ. ರಾಜಕೀಯ ಜೀವನಕ್ಕೆ ಬಂದಾಗ ಅಂಥದ್ದೆಲ್ಲ ಇದ್ದೇ ಇರ್ತದೆ. ಆದ್ರೆ ಇತ್ತೀಚಿನ ವಿಪರೀತ ಆಪಾದನೆಗಳು, ತೇಜೋವಧೆ ಸಹಜವಾದರೂ ವಿಪರೀತ ತೇಜೋವಧೆಗಳು ತುಂಬಾ ಮನಸ್ಸಿಗೆ ನೋವನ್ನು ಕೊಟ್ಟದುಂಟು. ಅದಕ್ಕೆ ನಮ್ಮ ಜೊತೆಗಿದ್ದವರು ಒಂದಷ್ಟು ಜನ ಆಕ್ರೋಶಿತರಾಗಿ ನೀವು ವಾಪಸ್ಸು ಅದೇ ರೀತಿ ಮಾತಾಡಬೇಕು ಅಂತ ಹೇಳಿದವರು, ಇಲ್ಲ ಅದಕ್ಕೆ ಏನು ಅಂತ ನಿಮ್ಮ ಜಸ್ಟಿಫೈ ಆನ್ಸರ್ ಕೊಡ್ಬೇಕಂತ ಹೇಳಿದವರು, ಇಲ್ಲ ಇದನ್ನ ತಳ್ಳಿ ಹಾಕಬೇಕು ಎದ್ದು ನಿಂತು ಅಂತ ಹೇಳಿದವರು, ಈ ರೀತಿ ಸಲಹೆಗಳು ಸಾವಿರ ಇದೆ. ಬಟ್ ನಮಗೆ ಮನಸ್ಸು ಎಷ್ಟು ನೊಂದಿದೆ ಕೇಳಿದ್ರೆ, ಉದಾಹರಣೆ ಭ್ರಷ್ಟಾಚಾರದ ಆಪಾದನೆಗಳು ಹಾಕ್ತಾರೆ. ಹಾಕುವಾಗ ಎಷ್ಟು ಹಾಕ್ಬೋದು, ಏನ್ ನೋಡಿ ಹಾಕ್ತೀರಿ? ಇಲ್ಲಿ ಸಾವಿರ ಕೋಟಿ ಅನುದಾನಗಳು ಬಂದಿದೆ, ನಿಮ್ಗೇನು ಅನುಮಾನ ಬಂದಿದೆ ಕೇಳಿದ್ರೆ ಎಲ್ರಿಗೂ ಗೊತ್ತಿದೆ ಅನುದಾನಗಳು ಬರಲಿಲ್ಲ. ಸರ್ಕಾರ ನಮ್ದಿದ್ದಾಗ ಸ್ಯಾಂಡ್ ಮತ್ತೊಂದು ಪರ್ಮಿಷನ್ ನಾವು ತಗೊಂಡು ಬರ್ತೇವೆ, ನಮ್ಮವ್ರು ಮಾಡ್ತಾರೆ ಅನ್ನುವಂಥದ್ದು ಇದೆ ಕೇಳಿದ್ರೆ ಸರ್ಕಾರ ನಮ್ಮದಿಲ್ಲ, ಇನ್ಯಾರೋ ಮಾಡಿರ್ತಾರೆ. ಆಪಾದನೆಗಳು ಹಾಕುವವರು ಪ್ರಾಜೆಕ್ಟ್ಗಳು ಯಾವ್ದು ಕೇಳಿದ್ರೆ ಎಲ್ಲಾ ಪ್ರಾಜೆಕ್ಟ್ಗಳು ಈಗ ಆದದ್ದು ಯಾವುದೂ ಇಲ್ಲ, ಎಲ್ಲವೂ ಇನ್ಯಾವುದೋ ಸರ್ಕಾರ ಇದ್ದಾಗ ಆಗಿರೋದು, ಇನ್ಯಾರೋ ಶಾಸಕರಿದ್ದಾಗ ಆಗಿರುವಂಥದ್ದು ಇರ್ತದೆ. ನಾನು ಹೇಳೋದು, ನಾವು ಆಪಾದನೆಗಳಿಂದ ಅತೀತರಲ್ಲ. ನಮಗೆ ರಾಜಕೀಯದಲ್ಲಿದ್ದಾಗ ಆಪಾದನೆಗಳು ಬರಬಾರ್ದು ಅಂತಲ್ಲ, ಬಟ್ ತೀರಾ ವೈಯಕ್ತಿಕ ವಿಷಯ, ಕುಟುಂಬದ ವಿಷಯ, ಮನೆ ವಿಷಯ ಇಂಥ್ಯಾವ್ದಾದ್ರು ಹೇಳಿದಾಗ ತುಂಬಾ ಮನಸ್ಸು ನೊಂದಾಗ, ಇದೆಲ್ಲ ನಮ್ಗೆ ಸಣ್ಣದಿರುವಾಗ ಮನೆಯಲ್ಲಿ ಹೇಳಿದ್ದಿದೆ ಅಪ್ಪ ಅಮ್ಮನವರು, ಬಡಸ್ತಿಕ್ಕಿ ಇದ್ರು ಅಡ್ಡಿಲ್ಲ, ಮರ್ಯಾದೆ ಮೇಲೆ ಬದುಕಕ್ಕೆ, ಬೇರೆಯವರಿಗೆ ಅನ್ಯಾಯ ಮಾಡೋಕ್ಕಾಗ, ಬೇರೆಯವ್ರ ದುಡ್ಡು ತಿನ್ಕಾಗ, ಹೀಗೆಲ್ಲ ಹೇಳಿದ್ ನೆನಪಾಗ್ತದೆ. ನಾವು ಅದಕ್ಕಿಂತ ಕಡೆಯಾಗಿ ಬಿಡ್ಬೇಕಾ ಈ ಜಾಗಕ್ಕೆ ಬಂದು? ಇಷ್ಟೆಲ್ಲ ಸಾಮಾಜಿಕ ಚಟುವಟಿಕೆ ಮಾಡ್ಬೇಕಂತ ಮನಸ್ಸಿರೋದು ನಮ್ಗೆ ದೇವ್ರ ಅವಕಾಶ ಕೊಟ್ಟಿದ್ದಾನೆ, ಈ ಜಾಗದಲ್ಲಿ ಕೂರ್ಸಿದ್ದಾನೆ. ನಮ್ಗೆ ಇಲ್ಲಿಯೋ ಒಂದ್ ಕಡೆ ಈ ಶಾಸಕತ್ವ ಅಥವಾ MLA ಅನ್ನೋದು ವ್ರತ ಇದ್ದಾಗೆ. ವ್ರತ ಅಂತ ಹೇಳಿದ್ರೆ ಎರಡು ಅರ್ಥ. ಒಂದು, ಇದು ಕಾಯಂ ಅಲ್ಲ. ವ್ರತ ಅನ್ನುವಂಥದ್ದು ಒಂದ್ಸತಿ ಶುರು ಮಾಡಿ ಇಂಥಷ್ಟು ಯಾವುದೋ ಒಂದಷ್ಟು ಸಮಯಕ್ಕೆ ಅದು ನಿಲ್ತದೆ ಅಂತೇಳಿ ಹೇಳಿ, ಮತ್ತೆ ಆ ವ್ರತದಲ್ಲಿದ್ದಾಗ ಒಂದಷ್ಟು ನಿಯಮಗಳು ಇರ್ತದೆ. ಸೊ ನಾವು ಈ ವ್ರತ, ನನ್ನ ಸಂಘಟನೆ ನನಗೊಂದು ಅವಕಾಶ ಕೊಟ್ಟಾಗ, ನನ್ನಂತವನಿಗೆ ಒಂದು ಅವಕಾಶ ಕೊಟ್ಟಾಗ, ನನ್ನ ಪಕ್ಷ ನನ್ನನ್ನು ಅಭ್ಯರ್ಥಿಯಾಗಿ ಘೋಷಿಸಿದಾಗ, ಬೈಂದೂರಿನ ಜನ ಪ್ರೀತಿಯಿಂದಾಗ ನಮ್ಮನ್ನ ಗೆಲ್ಲಿಸಿದಾಗ ನಾವು ಈ ವ್ರತದಲ್ಲಿದ್ದೇವೆ. ನನ್ನ ಜೀವನದಲ್ಲಿ ಸಾವಿರ ಕಷ್ಟಗಳು ಇರ್ಬೋದು, ಸಾವಿರ ಗಟ್ಟಲೆ ಸಾಲಗಳು ಇರ್ಬೋದು, ಆದ್ರೆ ನನ್ನ ಬದುಕು ಬೇರೆ, ಶಾಸಕ ಜೀವನ ಬೇರೆ. ಶಾಸಕ ಜೀವನ ಅನ್ನುವಂಥದ್ದು ಸಾಮಾಜಿಕ ಬದುಕು, ಇಲ್ಲಿ ಸಮಾಜದ್ದು ಸಮಾಜಕ್ಕೆ ಕೊಡುವಂತ ಕೆಲಸ. ನನ್ನ ಜೀವನಕ್ಕೆ ಇಲ್ಲಿ ದುಡ್ಕೊಂಡು ಹೋಗ್ಲಿಕ್ಕೆ ಆಗುವುದೂ ಇಲ್ಲ, ಅವಶ್ಯಕತೆ ಇಲ್ಲ, ಮತ್ತೆ ಇಲ್ಲಿಂದ ದುಡ್ಕೊಂಡು ಹೋಗ್ಲೂಬಾರ್ದು. ಈ ಸಾವಿರ ಜನರ ಹಣ ಅಂತೇಳಿ ಹೇಳುವಂಥದ್ದು ಸಾವಿರ ಪಾಪಗಳದ್ದು ಇರ್ತದೆ. ಅದನ್ನ ನನ್ನ ಮನೆ ತಗೊಂಡು ಹೋಗುವಂತ ಕೆಲಸವನ್ನ ನಾನು ಮಾಡೋದೇ ಇಲ್ಲ. ನಮ್ಮ ಬದುಕಿಗೆ ಬೇಕಾದದ್ದು ನೆಮ್ಮದಿಯಲ್ಲಿ ಒಂದು ಊಟ ತಿಂಡಿ, ಒಂದು ಕುಟುಂಬ, ಸಾಲ ರಹಿತ ಬದುಕು. ಇಷ್ಟಿದ್ರ ಬಹುಶಃ ಜೀವನಕ್ಕೆ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದು ಇರುವುದಿಲ್ಲ. ಸೊ ಇಲ್ಲಿ ಹಾಕಿದ ಆಪಾದನೆಗಳು, ಕಟ್ಟಿದ ಕಥೆಗಳನ್ನು ಕೇಳಿದ್ರೆ ನನಗೂ ಆಶ್ಚರ್ಯ ಆಗುವುದೇನು ಕೇಳಿದ್ರೆ, ಅದಿಷ್ಟು ಲೆಕ್ಕ ಹಾಕ್ಲಿಕ್ಕಾದ್ರೂ ಅವ್ರಿಗೆ ಪುರ್ಸೊತ್ಬೇಕಲ್ಲ. ನನಗೊಂದು ದಿವಸ ಬಂದು ಹೇಳಿದ್ರು, ಗೋವಾದಲ್ಲಿ ಒಂದು 10 ಕೋಟಿ ಹೋಟ್ಲ್ ಉಂಟ ಅಂತ ಕೇಳಿ, ಊಟ ಅಂತ ನಿಮ್ದು ಹೌದಾ ಕೇಳಿದ್ರು. ನಾನು ಖುಷಿ ಪಡೋದ ದುಃಖ ಪಡೋದ ಗೊತ್ತಾಗ್ಲಿಲ್ಲ. ಹೋಟ್ಲ್ ಇದ್ರೆ ತಪ್ಪಲ್ಲ, 10 ಕೋಟಿದು ತಪ್ಪಲ್ಲ, ವ್ಯವಹಾರ ಮಾಡೋದು ಎಷ್ಟು ಮಾಡುದು. ಆದ್ರೆ ನನ್ಗೊಂದು ಇದ್ದಿದ್ರು ಖುಷಿ ಆಗ್ತಿತ್ತು ನನಗೆ. ಇದು ಕತೆ ಯಾರು ಕಟ್ಟಿ ಬಿಟ್ಟವರು ಅಂತ ನನ್ನ ಪ್ರಶ್ನೆ. ಒಬ್ಬರು ಒಂದ್ ದಿವಸ ಬಸ್ ಆಕ್ಸಿಡೆಂಟ್ ಆದಾಗ ಫೋನ್ ಮಾಡಿದ್ರು, ನಿಮ್ಮ ಬಸ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು. ನಂಗೆ ತಲೆಬಿಸಿ ಅಂತ ಹೇಳಿದ್ರೆ, ನಾನು ಹೋಗು ಬಸ್ಸೇ ನಾನು ದಿನ ಟಿಕೆಟ್ ಮಾಡಿ ಹೋಗುದು, ನಿಮ್ಮ ಬಸ್ ಅಂತ ಹೇಳಿದ್ರೆ ಯಾವ್ದು ಅಂತೇಳಿ ಹೇಳಿ ಮತ್ತೆ ವಿಚಾರಿಸಿದಾಗ, ಯಾರ ಪಾಪ ಇಲ್ಲಿ ಉದ್ಘಾಟನೆ ನಮ್ಮ MLA ಕೈಯಲ್ಲಿ ಉದ್ಘಾಟನೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ನಮ್ಮ ಹತ್ರ ರಿಬ್ಬನ್ ಕಟ್ ಮಾಡ್ಕೊಂಡು ಹೋಗಿದ್ದಾರೆ, ಆ ಬಸ್ ನಿಮ್ದು ಅಂತ ಹೇಳಿದ್ರು. ನಾನು ಅವರಿಗೆ, ನಮ್ದು ಅಂತ ಅಭಿಮಾನ ನಿಮ್ದು ತಪ್ಪಲ್ಲ, ನಮ್ಮವ್ರದ್ದೇ ಅದು, ಆದ್ರೆ ನನ್ನ ಬಸ್ಸು ಅಂತೇಳಿ ನಿಮ್ಗೆ ಹೇಗೆ ಅನ್ಕೊಂಡ್ರು, ಎಲ್ರು ಹೇಳ್ತಿದ್ರು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ. ಅದಾದ್ಮೇಲೆ ಈಗಾಗಲೇ ನೀವು ಸಾಲಗಳನ್ನೆಲ್ಲ ತೀರಿಸ್ಕೊಂಡಿದ್ದೀರಿ, ಕೋಟಿಗಟ್ಟಲೆ ಆಸ್ತಿ ಎಲ್ಲ ಇದೆಯಲ್ಲ ಅಂತ ಹೇಳಿದ್ರು. ನನ್ಗೆ ಏನ್ ಕೇಳಿದ್ರೆ, ಇದು ಯಾವುದೋ ಪುನಃ ಅಪರಾಧಗಳಲ್ಲ. ಈಗ ಹೋಟ್ಲ್ ಇದ್ರೆ, ಬಸ್ ಇದ್ರೆ, ವ್ಯವಹಾರ ಇದ್ರೆ, ಆಸ್ತಿ ಇದ್ರೆ, ಇದು ಯಾವುದೋ ಅಪರಾಧಗಳಲ್ಲ. ಆದ್ರೆ ಇದು ಆ ಜಾಗ ಅಲ್ಲ, ಆ ರೀತಿ ಹಣವನ್ನ ಮಾಡುವಂತ ಜಾಗ ಅಲ್ಲ. ನನ್ನನ್ನು ಆಯ್ಕೆ ಮಾಡಿರೋದು, ನಾನೊಬ್ಬ ಸಾಮಾನ್ಯ ರೈತ ಮಗನಾಗಿಯೋ, ಸಾಮಾನ್ಯ ಕಾರ್ಯಕರ್ತನಾಗಿಯೋ, ಸಾಮಾನ್ಯ ಸ್ವಯಂ ಸೇವಕನಾಗಿಯೋ ನನಗೆ ಅವಕಾಶ ಕೊಟ್ಟಿರೋದು ನೀನು ಅದು ಆಗಬಾರದು ಅಂತ. ಮತ್ತೆ ಅಂತ ಹೆಸರು ಗಳಿಸುದಿದ್ರೆ ನನ್ನನ್ನು ಕೊಡುವುದೂ ಇಲ್ಲ, ಮತ್ತೆ ನನಗೂ ಅದರ ಅವಶ್ಯಕತೆ ಇಲ್ಲ. ಬದುಕನ್ನ ನಡೆಸೋ ದಾರಿಯೇ ಬೇರೆ. ಸಾಮಾಜಿಕ ವ್ರತಕ್ಕಿದು ಹೊರಟಾಗ ಇದರ ಅಗತ್ಯ ಇಲ್ಲ. ನನಗೂ ಭಯದಿಂದನೂ ಇದರಿಂದ ಬಂದವನು. ಬರೀ ಕೈಯಲ್ಲಿ ಬರೀ ಕಾಲು ಅಂತೇಳಿ ಹೇಳಿ ಏನು ಅನ್ಕೊಂಡಿದ್ದೇವೆ, ವಾಪಸ್ ಹೋಗುವಾಗ ಅದೇ ಶಿಸ್ತಲ್ಲಿ ಶುದ್ಧ ಬರೀ ಕೈಯಲ್ಲೇ ಹೋಗ್ಬೇಕು ಅನ್ನುವಂತ ಸಂಕಲ್ಪ ನನ್ನ ಹತ್ರ ಇದೆ. ಆಪಾದನೆಗಳು ತಪ್ಪು ಅಂತ ನಾ ಹೇಳುವುದಿಲ್ಲ, ರಾಜಕೀಯದಲ್ಲಿ ಇದ್ದಾಗ ಮಾಡ್ಬೇಕು, ಆದ್ರೆ ಅಪರಾಧಿ ನಾನು ಆಗ್ಬಾರ್ದು, ಅವ್ರು ಹೇಳುವುದು ಸತ್ಯ ಆಗ್ಬಾರ್ದು, ಮತ್ತೆ ನಾನು ಆಗ್ಬಾರ್ದು ಅನ್ನೋದು ಸ್ಪಷ್ಟತೆ ನನಗಿದೆ. ಹಾಗಾಗಿ ಅವ್ರವ್ರು ಕಂಡ ರಾಜಕೀಯ ಬದುಕಿಗೆ ನಮ್ಮನ್ನು ಎಳಿತಾರೆ.
ಅವ್ರೇನೋ ಭ್ರಷ್ಟತೆ ಮತ್ತೊಂದು ಇನ್ಯಾವುದನ್ನು ಮಾಡ್ಕೊಂಡಿರ್ತಾರೆ, ತಾವು ಅದನ್ನೇ ಮಾಡಿರ್ಬೋದು ಅನ್ನೋ ಸಂಘ ಏನೋ ಒಂದು ಡೌಟ್ ಅನ್ನು ನಮ್ಮ ತಲೆ ಮೇಲೆ ಹಾಕ್ತಾರೆ. ಆದ್ರೆ ಸ್ಪಷ್ಟತೆ ನನ್ನ ಹತ್ರ ಇರುವುದು ಏನು ಕೇಳಿದ್ರೆ, ನಂಗೆ ಆ ಬದುಕಿನ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ನೆಮ್ಮದಿ ಅಂತ ಹೇಳೋದು ಪೂರ್ತಿ ವಾಶೌಟ್ ಆಗಿ ಪೂರ್ತಿ ಹಣ ಕಳ್ಕೊಂಡು ವ್ಯವಹಾರ ಕಳ್ಕೊಂಡು ದಾರಿ ಮೇಲೆ ಬಂದಾಗ್ಲೂ ಕೊನೆಗೆ ಯಾವುದಕ್ಕೆ ಬೆಲೆ ಕೇಳಿದ್ರೆ, ಒಂದು ಶುದ್ಧ ಹಸ್ತಕ್ಕೆ, ಒಂದು ಶುದ್ಧ ಮನಸ್ಸಿಗೆ, ಒಂದು ಶುದ್ಧ ಹೃದಯಕ್ಕೆ. ಅದಿಷ್ಟು ಇದ್ರೆ ಕೊನೆಗೂ ನಮ್ಮ ಪ್ರೀತಿಸುವ ಜನ ಇರ್ತಾರೆ. ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಆಗುವಾಗ 1 ರೂಪಾಯಿ ಇರಲಿಲ್ಲ, ಒಂದು ವ್ಯವಸ್ಥೆ ಇರಲಿಲ್ಲ. 1000 ಗಟ್ಟಲೆ ಕಾರ್ಯಕರ್ತರು ಮೈ ಮೇಲೆ ತಗೊಂಡು ಇಳಿದ್ರು. ಅವರ ಪ್ರೀತಿ ನಾಳೆ ನನ್ನ ಹತ್ರ ಕೋಟಿಗಟ್ಟಲೆ ಹಣ ಆದಾಗ ಅದು ಇರುವುದಿಲ್ಲ. ನನಗೆ ಬೇಕಾದದ್ದು ಆ ಪ್ರೀತಿ ಮಾತ್ರ. ನನ್ನ ಊರಿನ ಜನರು ಕಣ್ಣು ಮುಚ್ಚಿ ಓಟ ಹಾಕುವಾಗ ನನ್ನ ಹತ್ರ ಏನು ಇರ್ಲಿಲ್ಲ ಅಂತೇಳಿ ಹಾಕಿದ್ದು. ಸೊ ಅದನ್ನು ಕಳ್ಕೊಳ್ಳಿಕ್ಕೆ ನಾನು ತಯಾರಿರುವುದಿಲ್ಲ. ಆದ್ರೆ ತುಂಬಾ ಜನ ಏನು ಕೇಳಿದ್ರೆ, ಅವ್ರು ಬೈದಾಗ ಇಮಿಡಿಯೇಟ್ಲಿ ನೀವು ವಾಪಸ್ ಬೈಬೇಕು. ಅವ್ರು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಬೆನ್ನಿಗೆ ನೀವು ಪ್ರೆಸ್ ಮೀಟ್ ಮಾಡ್ಬೇಕಂತ ಹೇಳ್ತಾರೆ. ನನಗದು ಎಲ್ಲಿಯೂ ಸುತಾರಾಮ್ ಇಷ್ಟ ಇಲ್ಲ. ಅವ್ರು ಬೈದ್ರಂದ ತಕ್ಷಣ ವಾಪಸ್ ಬೈಬೇಕು, ಅವ್ರು ಹಾಕಿದ ಆಪಾತಕ್ಕೆ ಉಲ್ಟಾ ಆಪಾದನೆ ಮಾಡ್ಬೇಕು ನನಗಿಲ್ಲ. ಹಾಗಂತೇಳಿ ನೋವು ನೊಂದಿಲ್ಲೋ ಕೇಳಿದ್ರೆ ನೊಂದಿದ್ದೇನೆ. ಸೊ ನಾನು ಅಂದ್ಕೊಂಡದ್ದು ಏನು ಕೇಳಿದ್ರೆ, ನಾವು ಎಲ್ರು ತಂಡದವರು ಯೋಚನೆ ಮಾಡಿ ಎಲ್ರಿಗೂ ಅನುಮತಿ ಕೇಳಿ, ನಾನು ದುರ್ಗಾ ಪರಮೇಶ್ವರಿ ಎದುರುಗಡೆ ನಾನೊಂದು ದಿವಸ ಕೂತ್ಕೋತೇನೆ. ನನಗಿದು ಬಿಟ್ಟು ಬೇರೆ ಎಂತ ದಾರಿ ಇಲ್ಲ. 24 ಗಂಟೆ ಒಂದು ದಿವಸ ಪೂರ್ತಿ ಅಲ್ಲಿ ಕೂತ್ಕೋತೇನೆ. ನನಗೇನು ಕೇಳಿದ್ರೆ, ಯಾರಿಗೂ ಶಾಪ ಹಾಕೋ ಮನ್ಸಿಲ್ಲ, ಯಾರ ಮೇಲೆ ಆಪಾದನೆ ಹಾಕೋ ಮನ್ಸಿಲ್ಲ. ಆದ್ರೆ ಯಾರು ಸಹಿತ ದೇವರನ್ನ ಮೀರಿದವರು ಇಲ್ಲ. ನಾನು ಒಳ್ಳೆ ಎದುರುಗಡೆ ಕೂತ್ಕೋಬೇಕು, ಏನೂ ಹೇಳಲಿಕ್ಕಿಲ್ಲ ನನಗೆ. ನಾನು ಅಂತ ಬದುಕನ್ನು ಇಷ್ಟಪಡೋದಿಲ್ಲ, ನಂಗೆ ಅಂತ ಬದುಕನ್ನು ಕೊಡಬೇಡ, ನನಗೆ ಆ ಬದುಕಿನ ಅವಶ್ಯಕತೆಯೂ ಇಲ್ಲ. ನಾನು ಬಂದದ್ದು ಸಾಮಾಜಿಕ ಚಟುವಟಿಕೆಗೆ, ಸಾಮಾಜಿಕ ಸೇವೆಗೆ. ಎಷ್ಟು ದಿವಸ ಆಯ್ತು ಅಷ್ಟು ದಿವಸ ಮಾಡಿ ವಾಪಸ್ ನನ್ನ ಬದುಕಿಗೆ, ನನ್ನ ಕುಟುಂಬ ಜೊತೆಗೆ, ನನ್ನ ಸಂಘಟನೆ ಜೊತೆಗೆ ನಾನು ಬದುಕನ್ನು ನಡೆಸೋನು. ಸೊ ಈಗ ಬಂದ ಆಪಾದನೆಗಳಿಗೆ ಏನೂ ಮಾಡ್ಲಿಲ್ಲ ಕೇಳಿ ನೀವು ಕೇಳ್ತಾ ಇರಬೇಡಿ. ನಾನು ಒಂದ್ ದಿವಸ ದೇವರ ಎದುರುಗಡೆ ಕೂತ್ಕೋತೇನೆ, ಇಷ್ಟು ಮಾತ್ರ ಹೇಳಿದ್ದೇನೆ. ಇದ್ರ ಜೊತೆಗೆ ಹೋರಾಟಗಳನ್ನ ಮತ್ತೊಂದನ್ನು ಬಿಡ್ತೇವೆ ಕೇಳಿದ್ರೆ ಯಾವುದನ್ನು ಬಿಡುವುದಿಲ್ಲ, ಭಯದಿಂದ ಮತ್ತೊಂದರಿಂದ ಬಿಡುವುದಿಲ್ಲ. ಉದಾಹರಣೆಗೆ ನನಗೆ ಸಿದ್ದಾಪುರ ಏತ ನೀರಾವರಿ ಹೋರಾಟಕ್ಕೆ ಹೋದಾಗ ಒಬ್ಬರು ಫೋನ್ ಮಾಡಿದ್ರು. ಅವ್ರು ಏನ್ ಹೇಳಿದ್ರು ಕೇಳಿದ್ರೆ, ತುಂಬಾ ಅಪಾಯಕ್ಕೆ ಕೈ ಹಾಕಿದ್ದೀರಿ ಅಂತ ಹೇಳಿದ್ರು. ಏನು ಕೇಳಿದೆ, ದೊಡ್ಡವ್ರನ್ನ ಎದುರು ಹಾಕಿ ಬದುಕಿ ತೋರಿಸಿದವರು ರಾಜಕೀಯದಲ್ಲಿ ಪ್ರತಾಪ್ ಶೆಟ್ರು ಮಾತ್ರ. ಅವ್ರಿಗೆ ಆ ಸಾಮರ್ಥ್ಯ ಇತ್ತು, ಆ ತಾಕತ್ತಿತ್ತು, ಅವ್ರು ಬದುಕಿದ್ರು. ಬಟ್ ನಿಮ್ಮ ಹತ್ರ ಕಷ್ಟ ಆಗ್ತದೆ. ಅವರು ಎದುರುಗಡೆ ಅವರು ಆರ್ಥಿಕ ಸಾಮರ್ಥ್ಯವಂತರಾಗಿರ್ತಾರೆ, ಅವರು ಎಷ್ಟು ಬೇಕಿದ್ರು ಹಣ ಚೆಲ್ತಾರೆ, ನಿಮ್ಮ ವಿರುದ್ಧ ಆಪಾದನೆಗಳನ್ನ ಮಾಡುವವರ ದೊಡ್ಡ ತಂಡವನ್ನ ಕಟ್ತಾರೆ, ನಿಮ್ಮ ಜೊತೆಗಿದ್ದವರನ್ನ ಹಣದ ಸಾಮರ್ಥ್ಯದಿಂದ ಕದೀತಾರೆ, ನಿಮ್ಮ ವಿರುದ್ಧ ನಿಲ್ಲಿಸ್ತಾರೆ. ಇದನ್ನೆಲ್ಲ ಎದುರಿಸಿ ಬದುಕಲಿಕ್ಕೆ ನಿಮ್ಮಿಂದ ಸಾಧ್ಯ ಇರ್ಲಿಕ್ಕಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲೂ ನಾನು ಹೇಳಿದೆ, ನಾನ್ ಮಾಡ್ಲಿಕ್ಕೆ ಹೊರಟ ಕೆಲಸ ನಂಗೆ ಸ್ಪಷ್ಟತೆ ಇದೆ. ಜನರಿಗೆ ನೀರು ಸಿಗಬೇಕು, ಯೋಜನೆಗಳು ಎಕ್ಸಿಕ್ಯೂಟ್ ಆಗಬೇಕು, ತಪ್ಪು ಕಂಡಲ್ಲಿ ವಿರೋಧಿಸಬೇಕು. ಇದಕ್ಕೋಸ್ಕರ ನೀವು ಯಾವ ಕತೆ ಕಟ್ಟಿದ್ರು ನಮ್ಮದು ಅಜೆಂಡಾ ಫಿಕ್ಸ್ ಇರ್ತದೆ. ಜನರಿಗೆ ನೀರು ಸಿಗಬೇಕೆ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಅದು ಸಿದ್ದಾಪುರದವರಿಗೂ ಸಿಗಬೇಕು, ಕಂಡ್ಲೂರಿನವರಿಗೂ ಸಿಗಬೇಕು, ಬೈಂದೂರು ಶಿರೂರಿನವರೆಗೂ ಸಿಗಬೇಕು, ಆಜರಿ ಮನಂಜೆ ಆಚೆ ಭಾಗಕ್ಕೂ ಎಲ್ಲಕ್ಕೂ ಸಿಗಬೇಕು. ಪ್ರತಿ ಗ್ರಾಮಕ್ಕೂ ನೀರಾವರಿ ಯೋಜನೆಗಳು ಸಿಗಬೇಕೆ. ನಾನು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಅವರು, ಆಮೇಲೆ ಉಸ್ತುವಾರಿ ಸಚಿವರನ್ನ ನಿನ್ನೆ ಸೆಷನ್ ಅಲ್ಲಿ ಮಾತಾಡಿಸಿದೆ. ಇಬ್ಬರಿಗೂ ಒಂದು 5 ನಿಮಿಷ ಕೇಳಿದ್ದೆ, ಕರೆದ್ರು, ಹೇಳಿದೆ. ಒಂದೇನು ಹೇಳಿದೆ ಕೇಳಿದ್ರೆ, ಎಡದಂಡ ಬಲದಂಡಗಳ ಸಮಸ್ಯೆಗಳು ಹೀಗಿದೆ. ಸಿದ್ದಾಪುರ ಏತ ನೀರಾವರಿ ಸಮಸ್ಯೆ ತಮಗೆಲ್ರಿಗೂ ಅರಿವಾಗಿರ್ಬೋದು, ಅದನ್ನು ಬಿಸಿ ಮುಟ್ಟಿರ್ಬೋದು. ಎಷ್ಟು ಬೇಗ ಅದನ್ನು ಓಪನ್ ಮಾಡಿ ಕೊಟ್ರಿ ಅಷ್ಟು ಗ್ರಾಮಗಳು ಕಂಪ್ಲೀಟ್ ಆಗ್ತದೆ. ಇನ್ನುಳಿದ ಗ್ರಾಮಕ್ಕೆ ಮತ್ತೆ ಯೋಜನೆಗಳು ಆಗ್ಬೇಕು. ಒಂದು ಯೋಜನೆಯನ್ನ ನಿಲ್ಲಿಸಿ ಮತ್ತೊಂದು ಯೋಜನೆ ಕೊಡ್ತಾರೆ ಅಂತೇಳಿ ಹೇಳಿದ್ರೆ ಯಾವತ್ತಿಗೂ ಅದರ ಅರ್ಥ ಆಗ್ತದೆ ನಿಲ್ಲಿಸೋದು ಮಾತ್ರ ಉದ್ದೇಶ ಅಂತೇಳಿ ಹೇಳಿ. ಸೊ ಈಗ ಏನು ಯೋಜನೆ ಮೂಗಿನವರೆಗೆ ಬಂದಿದೆ ಎಕ್ಸಿಕ್ಯೂಷನ್ಗೆ, ತಕ್ಷಣ ಅದನ್ನು ಮಾಡಿ ಜನರಿಗೆ ನೀರು ಕೊಡಬೇಕು. ಆಮೇಲೆ ಹಿಂದೆ ಶಾಸಕ ಆದ ತಕ್ಷಣ ನಾನು ಇಡೀ ಕ್ಷೇತ್ರದ ಒಂದು ಸಭೆ ಕರೆದಿದೆ. ನೀರಾವರಿಯಿಂದ ಬೆನಿಫಿಟ್ ಪಡೆದ ಗ್ರಾಮಗಳು, ಸಂತ್ರಸ್ತ ಗ್ರಾಮಗಳು, ನಷ್ಟ ಹೊಂದಿದ ಗ್ರಾಮಗಳು, ಅಂದ್ರೆ ಅಲ್ಲಿ ಆ ಯೋಜನೆಗೆ ಅವರಿಗೆ ಯೋಜನೆ ಹೋಗಿದೆ. ಉದಾಹರಣೆ ಶಂಕರನಾರಾಯಣದಲ್ಲಿ ಒಂದು ಪೈಪ್ ಲೈನ್ ಹೋಗ್ತದೆ, ಬಟ್ ಶಂಕರನಾರಾಯಣ ಇಡೀ ಗ್ರಾಮಕ್ಕೆ ನೀರು ಹೋಗುದಿಲ್ಲ. ಅಲ್ಲಿಗೆ ನಿಮ್ಗೆ ಭಾಗಶಃ ವಂಚಿತ ಗ್ರಾಮ ಅಂತ ಹೇಳಿದೆವು. ಒಂದು ಗ್ರಾಮ ಹೊಸಂಗಡಿ ಅಥವಾ ಎಡಮುಗೆ, ಆ ಯೋಜನೆ ಭಾರಿ ಹತ್ರ ಇರ್ತವೆ, ಅಲ್ಲಿ ನೀರಾವರಿಯೇ ಇಲ್ಲ, ಅದು ಪೂರ್ತಿ ವಂಚಿತ ಗ್ರಾಮ. ಇನ್ಯಾವುದೋ ಒಂದಷ್ಟು ಗ್ರಾಮಗಳಿಗೆ ನೀರು ಹೋಗಿರ್ತದೆ. ಆದ್ರೆ ನಮಗೆ ಏನ್ ಬೇಕು ಹೇಳಿದ್ರೆ, ಇಡೀ ದೊಡ್ಡ ದೊಡ್ಡ ಯೋಜನೆಗಳಿಗೆ ನೀರು ಕೊಟ್ಟಂತ ನಮ್ಮ ಕ್ಷೇತ್ರದ ಗ್ರಾಮಗಳು, ನಮ್ಮಲ್ಲಿ ಆ ಯೋಜನೆಯ ಫಲಿತಾಂಶ ಅಥವಾ ಪರಿಣಾಮ ಅಷ್ಟೂ ಗ್ರಾಮಗಳಿಗೆ ನೀರಾವರಿ ಯೋಜನೆಗಳು ಬೇಕು. ನಾನು ಉಸ್ತುವಾರಿ ಸಚಿವರಿಗೂ ಮತ್ತು ಇವರಿಗೆ ಯೋಚನೆ ಮಾಡಿದಾಗ ವಾಟರ್ ಸೋರ್ಸ್ ಇದೆಯಾ ಕೇಳಿದ್ರು. ನಮಗೆ ವಾಟರ್ ಸೋರ್ಸ್ ಹಿಂದಿನ ಸರ್ತಿ ನಾವು ಅಧ್ಯಯನ ಮಾಡಿದಾಗ ವಾರಾಹಿ, ಕುಬ್ಜ, ಚಕ್ರ, ಸೋಪಣಿಕ ಇದೆಲ್ಲದಕ್ಕೂ ಸಹಿತ ನೀರಿನ ಕೊರತೆ ಇದ್ದೇ ಇದೆ. ಒಂದೇನು ಕೇಳಿದ್ರೆ
ಮೇಲ್ಗಡೆ ಡ್ಯಾಮ್ ಮಾಡಿ ಇನ್ನು 1 ಅಥವಾ 2 TMC ನೀರು ಇದಕ್ಕೆ ಹಾಯಿಸಿದಲ್ಲಿ ನಮಗೆ ಬೇಕಾದಷ್ಟು ನೀರಾವರಿಗಳು ಆಗ್ತದೆ. ಏತ ನೀರಾವರಿ ಮಾಡ್ಬೋದು, ಮತ್ತೊಂದು ದೊಡ್ಡದ್ದು ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಖಂಡಿತ ಅದನ್ನು ಸ್ಟಡಿ ಮಾಡುವ, ಅದಕ್ಕೆ ಯೋಚನೆಯನ್ನ ದಾರಿಯನ್ನ ಹೇಳುವ ಅಂತೇಳಿ ಹೇಳಿದ್ದಾರೆ. ಸೊ ಇಂಜಿನಿಯರ್ಸ್ ಅದರ ಮಾಹಿತಿಯನ್ನು ಕೇಳಿದ್ದೇನೆ, ಇವರು ಮಾಡಿಕೊಡುವ ಯೋಚನೆ ಮಾಡಿದ್ದಾರೆ. ಒಂದು DKC ಅವರ ಬಗ್ಗೆ ಇರುವ ವಿಶ್ವಾಸ ಏನು ಕೇಳಿದ್ರೆ, ಒಮ್ಮೆ ಮಾಡ್ಲಿಕ್ಕೆ ಹೊರಟ್ರೆ ಒಂದು ತುದಿ ಮುಟ್ಟಿಸಿ ಯಾರು ಅನ್ನುವಂತ ಒಂದು ಎಕ್ಸಿಕ್ಯೂಷನ್ ಕೆಪಾಸಿಟಿ ಬಗ್ಗೆ ಅವ್ರ ಬಗ್ಗೆ ಒಂದು ವಿಶ್ವಾಸ. ಸೊ ಈ ಪರಿಣಾಮವಾಗಿ ಬೈಂದೂರು ಕ್ಷೇತ್ರದ ಎಲ್ಲಾ ಗ್ರಾಮಕ್ಕೂ ನೀರು ಸಿಗುವಂತಾಗಬೇಕು, ಆ ಯೋಜನೆ ಮಾಡಬೇಕು ಅನ್ನುವಂತ ಆಸಕ್ತಿ ನಮಗಿದೆ. ಯೋಚನೆಗಳನ್ನ ಅಥವಾ ಅಲ್ಲಿ ಮಾಡಬಹುದಾದ ಆಲೋಚನೆಗಳನ್ನ ಇಂಜಿನಿಯರ್ಸ್ ಜೊತೆಗೆ ಸೇರಿ ಮಾಡುವಂತ ಕಲ್ಪನೆ ಸಹಿತ ಇದೆ. ಸೊ ಅದಕ್ಕೆ ಅವ್ರ ಸಪೋರ್ಟ್ ಸಹಿತ ಸಿಗ್ತದೆ. ಹಾಗಾಗಿ ನೀರಾವರಿ ಎನ್ನುವಂಥದ್ದು ಪ್ರಾಮಾಣಿಕವಾಗಿ ಆಗಬೇಕು. ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ಪ್ರತಿಭಟಿಸಬೇಕು. ಇದಕ್ಕೆ ಈ ರೀತಿ ಹೇಳಿದ್ರಲ್ಲ, ದೊಡ್ಡವ್ರನ್ನ ಎದುರು ಹಾಕೊಂಡ್ರೆ ಸಮಸ್ಯೆ ಆಗ್ತಂತ, ಅದಕ್ಕೋಸ್ಕರ ಹಿಂದೆ ಹೋಗ್ಲಿಕ್ಕೆ ಆಗುದೂ ಇಲ್ಲ. ನಾವು ಕಲ್ತು ಬಂದ ದಾರಿಯೂ ಅದೇ, ಹೋರಾಟವೇ, ಬದುಕಬೇಕಾದ ದಾರಿಯೂ ಅದೇ, ಹೋರಾಟವೇ. ಸಾಮಾಜಿಕ ಸೇವೆ ಜೊತೆಗೆ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಡೋದ್ರಲ್ಲಿ ಹಿಂದೆ ಬರುವುದಿಲ್ಲ. ಬಂದ ಆಪಾದನೆಗಳಿಗೆ ನನ್ನ ಹತ್ರ ಸಹಿಸಿಕೊಳ್ಳುವಷ್ಟು ತಾಕತ್ತಿಲ್ಲ, ಅದಕ್ಕೆ ಉತ್ತರ ಕೊಡುವಷ್ಟು ತಾಕತ್ತಿಲ್ಲ, ಅಷ್ಟು ಬೇಜಾರು ಆಗಿದೆ. ಹಿಂದೆ ಮಾತ್ರ ಬರ್ಲಿಕ್ಕೆ ಆಗುದಿಲ್ಲ. ಈ ಸಂದರ್ಭದಲ್ಲಿ ಇದೊಂದು ಮಾತು ಹೇಳ್ತಾ ಇನ್ನೊಮ್ಮೆ ಸುದೀರ್ಘವಾಗಿ ಮತ್ತೊಂದು ಸರ್ತಿ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕೆ ಮತ್ತೊಂದು ಸಭೆಯನ್ನು ಕರಿತೇವೆ. ಜಲಜೀವನ ಯೋಜನೆಯಲ್ಲಿ 198 ಕೋಟಿ ಅವ್ಯವಹಾರ ಆಗಿದೆ. ರೈತ ಸಂಘದಲ್ಲಿ